ಶಿರೋಳ್ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸುರೇಶ್ ಪಾಟೀಲರಿಗೆ ಡಾಕ್ಟರ್ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದಿಂದ ಸನ್ಮಾನ. ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದ ಸುಪುತ್ರರಾದ ಸುರೇಶ ಜಗ್ಗೌಡ್ ಪಾಟೀಲ್ ಇವರು ಮಹಾರಾಷ್ಟ್ರದ ಶಿರೋಳ್ ತಾಲೂಕಿನ ಶಿರೋಳ್ ಪಟ್ಟಣದ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ 15 ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾಗಿದ್ದು, ಅವರನ್ನು ಶಿರಗುಪ್ಪಿಯ ಹೆಸರಾಂತ ದಂತವೈದ್ಯರು ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನ ಸ್ಥಾಪಿಸಿ ಜನರಿಗೆ ಸಾಮಾಜಿಕ ಸೇವೆ ನೀಡುತ್ತಿರುವ ಡಾಕ್ಟರ್ ಅಮೋಲ್ ಸರಡೆ ಅವರು ಸನ್ಮಾನಿಸಿ ಅವರ ನಿವೃತ್ತ ಜೀವನಕ್ಕೆ ಶುಭ ಕೋರಿದ್ದಾರೆ. ಈ ವೇಳೆ ಡಾಕ್ಟರ್ ಅಮೋಲ್ ಸರಡೆ ಮಾತನಾಡಿ, ನಮ್ಮ ಕಾಗವಾಡ ಮತಕ್ಷೇತ್ರದ ಮಂಗಾವತಿ ಗ್ರಾಮದ ಸುಪುತ್ರರು, ನಮ್ಮ ಹಿತೈಷಿಗಳು, ನಮ್ಮ ಆತ್ಮೀಯರಾದ ಸುರೇಶ್ ಜಗ್ಗೌಡ್ ಪಾಟೀಲ್ ಅವರು ಶಿರೋಳ್ನ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಕ್ಕರೆ ವಿಭಾಗದಲ್ಲಿ ಸುಮಾರು 15 ವರ್ಷಗಳವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿ ನಿವೃತ್ತರಾದ ಪ್ರಯುಕ್ತ ನಮ್ಮ ಶಿರಗುಪ್ಪಿಯ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಅವರನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸಿದ್ದೇವೆ. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ, ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಹಾರೈಸುತ್ತೇವೆ ಎಂದರು. ನಮ್ಮ ಆತ್ಮೀಯರು ಮಂಗಾವತಿ ಗ್ರಾಮದ ಸುಪುತ್ರರು ಶ್ರೀ ಸುರೇಶಣ್ಣ ಪಾಟೀಲ್ ಅವರು ಶಿರೋಳ್ ಕಾರ್ಖಾನೆಯಲ್ಲಿ ಸತತವಾಗಿ ನಮ್ಮ ಸೇವೆಯನ್ನು ಸಲ್ಲಿಸಿ ನಿನ್ನೆ ಅವರು ರಿಟೈರ್ಡ್ ಆಗಿದ್ದಾರೆ. ಎಲ್ಲ ನಮ್ಮ ಮಿತ್ರವರ್ಗದವರಿಗೆ ಒಂದು ಹೆಮ್ಮೆಯ ವಿಷಯ ಏನಂದರೆ, ಒಂದು ನಿಸ್ವಾರ್ಥವಾದ ಮತ್ತು ನಿಷ್ಕಲ್ಮಶವಾದ ಮನಸ್ಸಿನಿಂದ ಇಲ್ಲಿಯವರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಅವರ ಸೇವೆ ಹೀಗೆ ಮುಗಿಲಿಲ್ಲ. ಇನ್ನೂ ಸನ್ಮಾನ ಸ್ವೀಕರಿಸಿದ ಸುರೇಶ್ ಪಾಟೀಲ್ ಮಾತನಾಡಿ, ನನ್ನನ್ನು ಸನ್ಮಾನಿಸಿ ಶುಭಾಶಯ ಕೋರಿದ ಡಾಕ್ಟರ್ ಅಮೋಲ್ ಸರಡೆ ಅವರಿಗೂ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಗಣ್ಯರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಕ್ಕರೆ ವಿಭಾಗದಲ್ಲಿ ಇನ್ನೂವರೆಗೆ ಯಾರೋ ರಿಟೈರ್ ಆಗಿದೆ ಅಥವಾ ಒಂದು ಗುಚ್ಛ ಅತಿಥಿ ಸ್ವೀಕಾರ ಆಗಲಾರ್ದೇ ಸಸ್ಪೆಂಡ್ ಆಗಿ ಹೋಗಿರುವಂಥ ಆ ಜಾಗದಲ್ಲಿ ನಂದು ಒಂದು 15 ವರ್ಷ ಸೇವೆ ನಿಷ್ಕಲಂಕ ಹಾಗೂ ನಮ್ಮ ಕಾರ್ಖಾನೆಯ ಆಡಳಿತ ಮಂಡಳಿ ಕಡೆಯಿಂದ ಸತ್ಕರಿಸಿಕೊಂಡು ರಿಟೈರ್ ಆಗೋದು ಒಂದು ನನಗೆ ಹೆಮ್ಮೆಯ ವಿಷಯ. ಆ ಪ್ರಕಾರ ನನಗೆ ಶ್ರೀ ಗುರುದೇವ ದತ್ತ ಶಿರೋಳ್ ಹಾಗೂ ನರಸಿಂಹವಾಡಿ ಇವರ ಕೃಪಾಶೀರ್ವಾದದಿಂದ ಸುರಕ್ಷಿತವಾಗಿ ಸನ್ಮಾನದಿಂದ ನಾನು ರಿಟೈರ್ ಹೊಂದಿರುವುದು ನನಗೆ ಅತ್ಯಾನಂದದ ವಿಷಯ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಈ ವೇಳೆ ಮುಖಂಡರಾದ ಶೇಖರ್ ಪಾಟೀಲ್, ಲಕ್ಷ್ಮಣ ಗುಂಜಾಳೆ, ಕಾಡಗೊಂಡ್ ಪಾಟೀಲ್, ರಾಜ್ಗೊಂಡ್ ಪಾಟೀಲ್, ದಿಲೀಪ್ ಪಾಟೀಲ್, ದಾದಗೊಂಡ್ ಪಾಟೀಲ್, ಸತೀಶ್ ಬೆಕ್ಕೇರಿ, ಅನಿಲ್ ಸುಂಠೆ, ನಂದು ಪಾಟೀಲ್, ಸಿದಗೊಂಡ್ ಪಾಟೀಲ್, ಅನಿಲ್ ಘಟಗೆ, ಗಿರೀಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಮದ ಇವತ್ತಿನ ಈ ಶುಭ ಸಮಾರಂಭದ ಜನಕಲ್ಯಾಣ ಇನ್ನೊಂದು ವಿಷಯ ಹೇಳಲಿಕ್ಕೆ ಆ
ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ.